ಅಂತ. ನಾನು ಆದಿಶಕ್ತಿ ಮಹಾಸಂಸ್ಥಾನದ ಸಹ ಕಾರ್ಯದರ್ಶಿ. ಏನು ಇವತ್ತು ಜನಾಂಗದಲ್ಲಿ ಈ ಸರ್ಕಾರಗಳು ನಮ್ಮನ್ನು ನಡೆಸ್ಕೊಳ್ತಾ ಇರ್ತಕ್ಕಂಥ ರೀತಿ, ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಸರ್ಕಾರದ ಗಮನ ತರಲಿಕ್ಕೆ ಅಂತ ಹೇಳ್ಬಿಟ್ಟು ನಾವಿವತ್ತು ಏನು ಪತ್ರಿಕಾ ಇದನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ನಮಗೆ ಅತಿ ಹಿಂದುಳಿದ ವರ್ಗಗಳಲ್ಲಿ ನಾವಿದ್ದೀವಿ. ಆದ್ರೂ ನಮ್ಮನ್ನು ಯಾವುದೇ ರೀತಿಯಲ್ಲಿ ಸರ್ಕಾರಗಳು ಒಂದು ರೀತಿಯಲ್ಲಿ ನಮ್ಮನ್ನು ಪರಿಗಣಿಸ್ತಾ ಇಲ್ಲ. ಹಾಗಾಗಿ ನಮ್ಮನ್ನು ಮುಖ್ಯವಾಹಿನಿಗೆ ತನ್ನಿ. ಇತರೆ ಜನಾಂಗಗಳಂತೆ ನಾವು ವನ್ಯಕುಲಸ್ಥರು, ನಮ್ಮ ವನ್ಯಕುಲ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಸಮಾಜದ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ. ನಮ್ಮ ಮಠನೂ ಇದೆ. ನಮ್ಮ ಮಠದ ಪರವಾಗಿ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಿಸೋದಕ್ಕೆ, ನಮ್ಮ ಜನಾಂಗದ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಿಸೋದಕ್ಕೆ ಸರ್ಕಾರ ಗಮನ ಕೊಡಬೇಕು ಅಂತಕ್ಕಂಥ ಒಂದು ಕೂಗನ್ನು ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ನಾವು ಈ ಪತ್ರಿಕಾ ಮಾಧ್ಯಮದಲ್ಲಿ ಮುಂದಿದ್ದೀವಿ ಸರ್. ನಮಸ್ತೆ. ಏನು ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 45 ಲಕ್ಷಕ್ಕೂ ಹೆಚ್ಚಿರುವಂಥ ವನ್ಯಕುಲ ಕ್ಷತ್ರಿಯ ಸಮುದಾಯ ಇದೆ. ನಮ್ಮ ಈ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ರಾಜಕೀಯ ಮತ್ತು ಶೈಕ್ಷಣಿಕ ಪ್ರಾಶಸ್ತ್ಯ ದೊರೀತಾ ಇಲ್ಲ. ತುಂಬ ಹಿಂದುಳ್ಕೊಂಡು ಹೋಗ್ತಾನೆ ಇದ್ದೀವಿ. ಸ್ವತಂತ್ರ ಬಂದು 70 ವರ್ಷ ಆದರೆ 70 ವರ್ಷದಿಂದ ನಾವಿನ್ನು ಗರೀಬಿ ಹಠಾವೋ ಹೇಗಿತ್ತು, ಇವತ್ತು ನಾವು ಉದ್ಧಾರ ಡೆವಲಪ್ಮೆಂಟ್ ಅಂದ್ಕೊಂಡೇ ಇದ್ದೀವಿ. ಅದು ಆ ಡೆವಲಪ್ಮೆಂಟ್ ಕಾಣಿಸ್ತಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ನಮಗೆ ಜಮೀನನ್ನು ಮತ್ತು ಅನುದಾನಗಳನ್ನು ಬಿಡುಗಡೆ ಮಾಡಿ ನಮ್ಮ ಒಂದು ವಿದ್ಯಾಸಂಸ್ಥೆಗಳನ್ನ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದಷ್ಟು ಮನವಿಗಳನ್ನ ಕೊಟ್ಟಿದ್ದೀವಿ. ಆದರೆ ಯಾವುದಕ್ಕೂ ಸಕಾರಾತ್ಮಕ ಸ್ಪಂದನೆ ದೊರೆಯದಿರೋದ್ರಿಂದ ಇವತ್ತು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನ ನೀವು ಈಡೇರಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡೋ ಮುಖಾಂತರ ನಮ್ಮ ಹಕ್ಕನ್ನು ನಾವು ಪಡಿಬೇಕಾಗುತ್ತೆ. ಯಾಕಂದರೆ ಹೋರಾಟ ಮಾಡೋದು ಇವತ್ತು ಮಗು ಅಳ್ದಿರೋ ತಾಯಿನೂ ಎದೆ ಹಾಕ್ಕೊಡಲ್ವಂತೆ. ಸೊ ಆ ಥರ ಇರುವಾಗ ನಾವು ನಮ್ಮ ಹಕ್ಕಿಗಾಗಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟನ ಹಮ್ಮಿಕೊಳ್ಬೇಕಾಗುತ್ತೆ. ಧನ್ಯವಾದ. ಥ್ಯಾಂಕ್ ಯು ಸರ್.